ಪ್ರತಿಫಲನ ಗೊತ್ತಿಲ್ಲ. ಆದರೆ ನಮಗೆ ಈ ರೀತಿ ನಮಗೆ ಈ ನ್ಯಾಯ ಸಿಕ್ಕಿದ್ದು ನಮ್ಮ ನ್ಯಾಯಾಂಗದ ಮೇಲೆ ಬಹಳಷ್ಟು ನಂಬಿಕೆ ಹುಟ್ಟಿದೆ. ತಳಗಡೆ ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತಲೂ ನಮ್ಗೆ ಭರವಸೆ ಇದೆ. ಆದಷ್ಟು ಜಾಗ್ರತೆ ಅದು ನಡಿಬೇಕು, ಬೇಗದಷ್ಟು ತೀರ್ಮಾನ ಆಗ್ಬೇಕಂತ ನಮ್ದು ಆಸೆ. ಈ ವರ್ಷಗಂಟ್ಲೆ ಮುಂದೆ ಹೋಗದೆ ತೀವ್ರವಾಗಿ ನಡೆದು ಅದು ಕೇಸು ಅಂತಿಮ ಹಂತಕ್ಕೆ ಬರಲಿ, ಒಂದು ತಪ್ಪಿತಸ್ಥರ ಶಿಕ್ಷೆ ಆಗಬೇಕು ಅಂತ ನಮ್ದು. ಇವತ್ತಿನ ಒಂದು ಬೆಳವಣಿಗೆನ ತಾವು ಬಹುಶಃ ಗಮನಿಸಿದಿರೋ ಇಲ್ಲೋ, ತ್ವರಿತಗತಿಯಲ್ಲಿ ಆಗ್ಬೇಕು ಇದು ಅಂತ ಹೇಳಿ ಪೊಲೀಸರೇ ಮನವಿ ಮಾಡಿ ಇಟ್ಟಿದ್ವಿ. ಸಾಕಷ್ಟು ಸಲ ನಾವು ಸರ್ಕಾರಕ್ಕೆ ಒಂದು ಸ್ಪೆಷಲ್ ಕೋರ್ಟ್ ಮಾಡಿ ಅಂತ. ಅದು ಕೋರ್ಟ್ ಆಗುತ್ತೋ ಇಲ್ಲ ಅಂತ ಅನುಮಾನ ಇತ್ತು. ಈ ಪೊಲೀಸ್ನರೇ ಆ ರೀತಿ ಬೇಡಿಕೆ ಇಟ್ಟಿದ್ರಿಂದ ಸರ್ಕಾರ ಅದನ್ನ ಮನ್ನಿಸ್ತತೆ ಅಂತ ನಮ್ಮ ಭಾವನೆ. ಆಮೇಲೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ, ಇದನ್ನ ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ, ತ್ವರಿತಗತಿಯಲ್ಲಿ ನ್ಯಾಯ ಇತ್ಯರ್ಥ ಆಗ್ಬೇಕು ಅಂತ. ಸೊ ಅದಕ್ಕಾಗಿ ಪೊಲೀಸರು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅದು ಆದ್ರೆ ಬಹಳ ಒಳ್ಳೆಯದು ಎಲ್ಲಾ ದೃಷ್ಟಿಯಿಂದನೂ. ಸಮಾಜಕ್ಕೆ ಇದಕ್ಕೇನಂದ್ರೆ ಏನಂತ ಗೊತ್ತಾಗ್ಲಿ, ಏನಂತ ಗೊತ್ತಾಗ್ಬೇಕು ಅಂತ. ನಮಗೇನಂದ್ರೆ ಒಂದು ಸಣ್ಣ ಕಿರು ಘಟನೆ, ಇದು ಬಹಳ ದೊಡ್ಡ ಘಟನೆ ಅಲ್ಲ. ಒಂದು ಸಣ್ಣ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಮುಗಿದು ಹೋಗಿರೋದು, ಫೋನ್ ಬ್ಲಾಕ್ ಮಾಡ್ಕೊಂಡಿದ್ರು ಆಗಿ ಹೋಗಿರೋದು. ಬೇಡ, ಅವನು ಫೋನ್ ಮಾಡಿದಾಗ ಜಬರ್ಸಿ ಇದು ಮಾಡಿದ್ಬಿಟ್ಟು ಅದ್ರ ಬದ್ಲಿ ಇವರು ಪ್ರವೋಕ್ ಮಾಡಿದಾರ, ಯಾರ್ದೋ ಮುಖಾಂತರ ಅವನ ಹತ್ರ ಮಾತಾಡಿ ಮಟ್ಟಿ ಅದನ್ನ ಪ್ರವೋಕ್ ಮಾಡಿದ್ದಾರೆ. ಅದು ನನಗೆ ಬಹಳಷ್ಟು ಅದು ಪ್ರವೋಕ್ ಮಾಡಂತದೆ ಇಷ್ಟ ಇತ್ತಲ್ಲ. ಇಲ್ಲಿ ಅದು ಕಟ್ ಮಾಡಿ ಅವ್ನಿಗೆ ಬೈಬೇಕಾಯ್ತು, ಹೋಗು ನೀನು ಇದು ಮಾಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಾಯ್ತು. ಆದ್ರೆ ಇನ್ನೊಬ್ಬನೇ ಅನ್ನೋ ಮುಖಾಂತರ ಅವನಿಗೆ ಮಾತಾಡಿಸಿ ಇವನಿಗೆ ಮಾತಾಡಿಸಿ ನಿಮ್ಮ ಮಾಧ್ಯಮದ ಮುಖಾಂತರ ಗೊತ್ತಾಗಿರೋದು, ನನಗೆ ಗೊತ್ತಿಲ್ಲ ಅದಾಗಿದೆ ಇಲ್ಲ ಅಂತ. ಅದನ್ಗೆ ಮತ್ತೆ ಅವನಿಗೆ ಪ್ರಚೋದನೆ ಮಾಡಿ ಅವನಿಗೆ ಪ್ರವೋಕ್ ಮಾಡಿದ್ದಾರೆ. ಮಾಡಿ ಈ ಘಟನೆಗೆ ಅಂತಿಮ ಹಂತ ಈ ರೀತಿ ಆಗಿದೆ. ಮೊದಲನೆಯಲ್ಲೇ ಕುಡಿ ಚೂಟ್ ಬಿಟ್ಟಿದ್ರೆ ಆಗೋಗಿರೋದು. ಯಾರಿಗೂ ಇಷ್ಟು ಇಡೀ ನಮ್ಮ ಈ ಕುಟುಂಬ ಸರ್ವನಾಶ ಆಗಿದೆ. ಯಾರು ಹೇಳ್ಬೇಕು? ದುಡಿಯ ಮಗ ಇಲ್ಲ. ನಮ್ಮ ಅಜ್ಜಿ ತಂದೆ 99 ವರ್ಷದ ತಾಯಿ ನಮಗೆ ಎಲ್ಲ ನೋಡ್ಕೊಂತ ಇದ್ದ. ನನಗೆ 76 ವರ್ಷ, ಈಗ 67 ವರ್ಷ. ನಾವ್ ಹೆಂಗೆ ಇದು ಮಾಡ್ಬೇಕು? ಆಕೆ 27 ವರ್ಷದ ಸೊಸೆ, ಈ ಮಗು ಐತಿ, 10 ತಿಂಗಳ ಮದುವೆ ಐತಿ. ಅವ್ರ ಮುಂದಿನ ಭವಿಷ್ಯ ಹೆಂಗೆ? ಅದನ್ನ ಹೆಂಗೆ ನಾವು ಯಾರನ್ನ ಮಾಡ್ಬೇಕು? ಯಾರು ಕೇಳ್ಬೇಕು? ಯಾರು ಅದಕ್ಕೆ? ಸರ್ಕಾರ. ನಾವು ಅಲ್ಲಿಗೂ ಕೂಡ ಸರ್ಕಾರಕ್ಕೆ ನಮ್ಮ ಸೊಸೆಗೊಂದು ಅನುಕಂಪದ ಆಧಾರದ ಮೇಲೆ ಕಾಯಂ ನೌಕರಿ ಕೊಡ್ರಿ ಅಂದ್ವಿ. ಅದು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ನಮಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ನಾವು ಹೆಂಗೆ ಇದು ಅವಳನ್ನ ಭವಿಷ್ಯ ಹೆಂಗ್ ತೀರ್ಮಾನ ಮಾಡ್ಬೇಕು ಅನ್ನೋದು ಒಂದು ನಮಗೆ. ಈ ಕೊಲೆ ಘಟನೆ ಮತ್ತೊಂದಾದರೆ ಅವಳ ಬದುಕಿನ ಸಮಸ್ಯೆ ನಮಗೊಂದು ದೊಡ್ಡ ಘಟನೆ ಆಗಿದೆ. ನಮಗೆ ಇಡೀ ಕುಟುಂಬಕ್ಕೆ ನಾವು ನಿವೃತ್ತಿ ಆಧಾರ ಪೆನ್ಷನ್ ಜೀವನ ಎಷ್ಟಿರ್ತೀವೋ ಗೊತ್ತಿಲ್ಲ. ರೇಣುಕಾಸ್ವಾಮಿ ಅವರ ತಂದೆಯ ಪ್ರಾಮಾಣಿಕತೆ ಬಹಳ ಇಷ್ಟ ಆಯ್ತು. ಇಷ್ಟೆಲ್ಲಾ ಪ್ರಕರಣ ಆದ್ಮೇಲೆಯೂ ಕೂಡ ಅವರು ಎಷ್ಟು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ. ಎಂತ ಘಟನೆ ಇದು, ಆರಂಭದಲ್ಲೇ ಚೂಟ್ ಬಿಟ್ಟಿದ್ರೆ ಮುಗಿದು ಹೋಗಿರೋದು. ಕಂಪ್ಲೇಂಟ್ ಕೊಡ್ಲಿ, ಅವ್ರನ್ನ ಹೆದರ್ಸ್ಲಿ, ಬೆದರ್ಸ್ಲಿ, ಏನಾದ್ರೂ ಮಾಡ್ಲಿ, ಮಗ ಮಾಡಿದ್ ಸರಿ ಅಂತ ಅವರು ಸಮರ್ಥನೆ ಮಾಡ್ಕೊಡ್ತಾ ಇಲ್ಲ. ಆ ವಿಚಾರ ಬಹಳ ಇಷ್ಟಪಡ್ಬೇಕಾಗತ್ತೆ. ಪ್ರಾಮಾಣಿಕವಾಗಿ ಅವ್ರು ಹೇಳ್ತಾ ಇದ್ದಾರೆ, ಮಗ ಮಾಡಿದ್ದನ್ನ ನಾವು ಒಪ್ಕೊಳ್ಳೋದಿಲ್ಲ, ಸಮರ್ಥನೆನೂ ಮಾಡ್ಕೊಳ್ಳೋದಿಲ್ಲ. ಅದ್ ಏನೇ ಆಗಿದ್ರು ಕೂಡ ಒಂದು ಕಂಪ್ಲೇಂಟ್ ಕೊಟ್ಟು ಬೆದರ್ಸಿದ್ರೆ ಮುಗಿದು ಹೋಗಿರೋದು. ಈಗ ನಾವು ಅನುಭವಿಸುವಂತ ಪರಿಸ್ಥಿತಿಗೆ ಬಂದಿದೀವಲ್ಲ, ಈ ನೋವನ್ನು ಯಾರು ತಗೋತಾರೆ ಅಂತ ಅವ್ರು ಹೇಳುವಂತ ಮಾತ ಸತ್ಯನೇ ಇದೆ. ಅದನ್ನ ನಾವು 100ಕ್ಕೆ 100 ಒಪ್ಕೋತೀವಿ ಕೂಡ. ದರ್ಶನ್, ಪವಿತ್ರ ಗೌಡ, ಈ ಘಟನೆಗೆ ಸಂಬಂಧಪಟ್ಟಂತ ಆರೋಪಿಗಳೆಲ್ಲರೂ ಈಗ ಜೈಲಿಗೆ ಹೋಗಿದ್ದಾರೆ. ಇದನ್ನ ನೋಡಿದ ಮೇಲೆ, ಈ ತೀರ್ಪು ಬಂದ ಮೇಲೆ ನಿಮ್ಗೆ ಏನ್ ಅನಿಸ್ತು? ಏನ್ ಹೇಳ್ತೀರಿ? ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಮ್ಗೆ. ಹೋಗಿದ್ದಾರೆ, ಮತ್ತೆ ದೇವ್ರಿದಾನೆ, ಮುಂದೆ ಕೋರ್ಟ್ ಇದೆ, ಕಾನೂನಿದೆ, ಏನಾಗುತ್ತೋ ನೋಡ್ಬೇಕು. ಮಗನ್ ಹೆಂಗ್ ನೆನಪು ಮಾಡ್ಕೋತೀರಿ ನೀವು ಈ ಟೈಮ್? ಬರುತ್ತೆ, ನೆನಪು ಬರ್ತಾನೆ ಇರುತ್ತೆ. ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆ ಈಗ ಬಲ ಆಗಿದೆಯಾ? ತಾಯಿ ಕರಳು, ನಿಮ್ಮ ಸಂಕಟ, ನಿಮ್ ನೋವು ನಮ್ಗೆ ಅರ್ಥ ಆಗುತ್ತೆ. ಕ್ಷಮಿಸಿ, ನಿಮ್ಮನ್ನ ನಾವು ಬಹಳ ತೊಂದರೆ ಕೊಡ್ತಾ ಇದೀವಿ. ನೀವು ಪಾಪ, ನಿಮ್ಗೆ ಸಮಾಧಾನ ನಾವು ಹೇಳಿದ್ರು ಕೂಡ ಅದು ಹೆತ್ತ ಕರಳು. ನೀವು ಹಿಂಗೆ ಅತ್ತೆ ಸಮಾಧಾನ ಮಾಡ್ಕೋಬೇಕು, ಆ ನೋವನ್ನು ಹೊರಗೆ ಹಾಕೋಬೇಕು. ಜನರಿಗೆ ನಿಮ್ಮಿಂದ ಒಂದು ಸಂದೇಶ ಹೋಗ್ಲಿ ಅಂತ ಹೇಳಿ. ಹೆಂಗೆ ಈಗ ನ್ಯಾಯ ಸಿಗುತ್ತೆ ಅನ್ನುವಂತಹ ಒಂದು ಭರವಸೆ ಇದೆಯಾ? ಈ ರೀತಿ ಬೆಳವಣಿಗೆ ಆದ್ಮೇಲೆ ಖಂಡಿತ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಬಲವಾದ ನಂಬಿಕೆ ನಿಮ್ಗಿದೆಯಾ ಅಂತ? ಹೌದು, ಇದೆ, ನಂಬಿಕೆ ಇದೆ. ಕಾನೂನ್ ಮೇಲೆ ನಂಬಿಕೆ ಇದೆ, ಭರವಸೆ ಇದೆ. ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇಟ್ಕೊಂಡಿದೆ. ನೋಡೋಣ, ಕಾನೂನು ಶಿಕ್ಷೆ ಆಗ್ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದಷ್ಟೇ ನಾವು ಕೇಳ್ಕೊಳ್ಳೋದು.
ಏನ್ ಶಿಕ್ಷೆ ಆಗ್ಬೇಕು ಅಂತ ಬಯಸ್ತೀರಿ ನೀವು? ಅಲ್ಲ, ಅದು ಕಾನೂನಿಗೆ ಬಿಟ್ಟಿದ್ದಲ್ವಾ. ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಅವರೇ ಕಂಡಿಡಿದು ಅವರೇ ಮಾಡ್ಬೇಕು, ಅವರೇ ಶಿಕ್ಷೆ ಕೊಡ್ಬೇಕು. ನಾವು ಹೆಂಗೆ ಹೇಳಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರ ಜಾಮೀನ್ ರಿಜೆಕ್ಟ್ ಆಗುತ್ತೆ, ನ್ಯಾಯ ಸಿಗುತ್ತೆ ಅಂತ ನೀವು ನಿರೀಕ್ಷೆ ಮಾಡ್ಕೊಂಡಿದ್ರಿ? ಆ ತರ ಆಗ್ಬಹುದು ಅಂತ ಅನ್ಕೊಂಡಿದ್ರ? ಅನ್ಕೊಂಡಿದ್ವಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಂದ್ಮೇಲೆ ತುಂಬಾ ಸರ್ವೋಚ್ಚ ನ್ಯಾಯಾಲಯ ಅಲ್ಲಿ ಇದ್ದೇ ಇರುತ್ತೆ. ಅದರಲ್ಲಿ ಆಗುತ್ತೆ, ರದ್ದಾಗುತ್ತೆ ಅನ್ನೋ ಒಂದು ಭರವಸೆ ಇತ್ತು. ಯಾಕಂದ್ರೆ ದೇವ್ರ ಮೇಲೆ ಭಾರ ಹಾಕಿದ್ವಿ. ಕಾನೂನು ಅಂದ್ರೆ ಒಂದು ದೇವ್ರು ಅಂತಾನೆ ನಾವು ಲೆಕ್ಕ ಹಿಡಿದು ನನಗೆ ಸ್ವಲ್ಪ ನಂಬಿಕೆ ಇತ್ತು. ಅವತ್ತು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯ್ತು. ನಿಮ್ ಪ್ರಾರ್ಥನೆ ಫಲಿಸಿದೆ ಅಂತ ಅನ್ಕೊಂಡೆ. ಮಾತಾಡ್ಸ್ತೇನೆ, ಸಮಾಧಾನ ಮಾಡ್ಕೊಳ್ಳಿ. ಕಾಶಿನಾಥ್ ಅವರೇ, ನನಗೆ ಇನ್ನೊಂದು ವಿಚಾರ ಗೊತ್ತಾಯ್ತು. ನಿಮ್ಮ ತಾಯಿಯವರಿಗೆ ಮೊಮ್ಮಗಂದು ಇನ್ನೂ ವಿಷಯ ಗೊತ್ತೇ ಇಲ್ಲ ಅಂತ ಕೇಳ್ಪಟ್ಟೆ ನಾನು. ಪಾಪ ಮೊಮ್ಮಗನ ಎಲ್ಲಾ ರೀತಿಯ ಕಾಳಜಿಯನ್ನ ರೇಣುಕಾಸ್ವಾಮಿ ಮಾಡ್ತಾ ಇದ್ರು ಅನ್ನೋಂತ ವಿಚಾರ ಗೊತ್ತಾಯ್ತು. ಈಗ ನಿಮ್ಮ ತಾಯಿ 99 ವರ್ಷನ, ಅವ್ರಿಗೆ ಮೊಮ್ಮಗ ಹೋಗಿದ್ದು ಗೊತ್ತಿಲ್ಲ? ಗೊತ್ತಿಲ್ಲ. ನಾವೆಲ್ಲ ಹೋಗಿದ್ದಾನೆ ಬರ್ತಾನೆ ಅಂತಾನೆ, ಯಾವ ಬರ್ತಾನೆ ಅಂತ ನಾವು ಮೊಮ್ಮಗನ ತೋರಿಸಿ ಬರ್ತಾನೆ ಅಂತ. ಅವ್ರಿಗೆ ಸ್ವಲ್ಪ ವಯಸ್ಸಾಗಿದ್ರಿಂದ ಅವರು ಎಲ್ಲ ವಿಚಾರ ಮಾಡ್ತಿರ್ತಾರೆ, ಕೇಳ್ತಿರ್ತಾರೆ. ಮೊಮ್ಮಗನ ಮೇಲೆ ಪ್ರೀತಿ ಅಲ್ರಿ, ಒಬ್ಬನೇ ಮೊಮ್ಮಗ, ಪ್ರೀತಿ ಇಲ್ದೇ ಇರುತ್ತ? ಆ ಜೀವ ಬಹುಶಃ ರೇಣುಕಾಸ್ವಾಮಿ ಇವಾಗ ಬರ್ತಾನ ಆಗ ಬರ್ತಾನ ಅಂತ ಕಾಯ್ತಾ ಇರುತ್ತೆ ಮೋಸ್ಟ್ಲಿ. ಅವನ್ ಪ್ರತಿದಿನ ಡ್ಯೂಟಿಗೆ ಹೋಗ್ಬೇಕಾದ್ರೆ ಅವ್ರ ಅಜ್ಜಿ ಮಾತಾಡ್ಸ್ಕೊಂಡು ಏನಾರ ಒಂದು ಚುಡಾಯಿಸಿ ಹೋಗೋದು ಸ್ವಭಾವ ಇತ್ತು. ಹೋಗೋದು ಅಲ್ಲಿ, ಯಾಕಂದ್ರೆ ಆ ಅಜ್ಜಿ ರೂಮ್ ನಲ್ಲೇನೆ ಒಂದು ದೊಡ್ಡ ನಿಲುವು ಕನ್ನಡಿ ಇದೆ. ಅಲ್ಲೇ ಬಾಚ್ಕೊಂಡು, ಅಜ್ಜಿ ಏನು ಇವತ್ತಾರ ಏನಾರ ಗೆಟ್ ಪಾಸ್ ಸಿಗುತ್ತಾ ನಿನಗೆ ಅಂತಂದು ಏನೋ ಒಂದು ಚೇಷ್ಟೆ ಮಾಡ, ಯಾಕೋ ನಾನು ಇನ್ನೂ 100 ವರ್ಷ ಬದುಕ್ತೇನೆ ಅಂತ ಏನೋ ಒಂದು ಹೇಳೋದು. ತರ ಚೇಷ್ಟೆ ಮಾಡ್ಕೊಂಡು ಹೋಗೋನು ಬರೋನು, ಅದಕ್ಕೇನಾರ ಬೇಕಂದ್ರೆ ತಂದು ಕೊಡೋನು, ಅದಕ್ಕೇನ ಯಾಕಂದ್ರೆ ಮೆಡಿಸಿನ್ಸ್ ಅದೆಲ್ಲ ಇರೋನು. ಯಾರಿಗಾರ ಬ್ರದರ್ಸ್ಗೆ ಇವ್ರಿಗೆಲ್ಲ ಪರಿಚಯ ಇದ್ದನು, ಕರ್ಕೊಂಡ್ ಬ್ಯಾಂಡೇಜ್ ಗಾಯ ಆಗಿದ್ದು ಇದು ನಮ್ಮ ಫ್ಯಾಮಿಲಿ ಡಾಕ್ಟರ್ಗಳು ಅವ್ರಿಗೂ ಕೂಡ ಪರಿಚಯ ಇದ್ರು. ಯಾಕಂದ್ರೆ ಅವನು ಮೆಡಿಕಲ್ ಫೀಲ್ಡ್ ನಲ್ಲಿ ಅಪೋಲೋ ಇದರಲ್ಲಿ ಇದ್ದಿಂದ ಸ್ವಲ್ಪ ಮಾಹಿತಿಯಿಂದ ಅವನಿಗೆ ಅದು ಇದು ಮಾಡ್ತಾರೆ, ಕನ್ಸಲ್ಟ್ ಮಾಡ್ತಿದ್ರು. ಎಲ್ಲ ಮಾಡ್ತಿದ್ದ, ಅವನೊಂದು ಏನೋ ಎಲ್ಲ ಮಾಡ್ತಿದ್ದ, ಕರ್ಕೊಂಬರೋದು ಮಾಡೋದು ಅದೆಲ್ಲ ಮಾಡ್ತಾ ಇದ್ದ. ಡಾಕ್ಟರ್ ನಮಗೆ ಇಲ್ಲೇ ಬಾಟ್ಲಿ ಹಾಕಕ್ಕೆ ಅವೆಲ್ಲ ಪ್ರಿಸ್ಕ್ರಿಪ್ಷನ್ ಕೊಡೋರಲ್ಲ, ಅವಾಗ ಆ ಬ್ರದರಿಗೆ ಫೋನ್ ಮಾಡಿ ಎಲ್ಲೆಲ್ಲ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಬಾಟ್ಲಿ ಹಾಕಕ್ಕೆ ಮಾಡಕ್ಕೆಲ್ಲ ಇದು ಮಾಡ್ತಿದ್ದ. ಅವಂದೇ ಅದೆಲ್ಲ ಜವಾಬ್ದಾರಿ ಇತ್ತು. ಈಗ ಆ ಜವಾಬ್ದಾರಿ ಕೂಡ ನಮಗೆ ಬಹಳಷ್ಟು ತೊಂದರೆ ಆಗಿದೆ. ಯಾಕಂದ್ರೆ ಅದು ಅವ್ರಿಗೆ ಬೆಡ್ ರೀಡನ್ ಬಿದ್ದು ಮದುವೆ ಟೈಮ್ನಲ್ಲೇನೆ ಬಿದ್ದು ಸೊಂಟ ಮುರ್ಕೊಂಡಿದ್ದಾರೆ. ಬೆಡ್ ರೀಡನ್ ಅದೆಲ್ಲ ವಾಟರ್ ಬೆಡ್ ತಂದು ಹಾಕಿದ, ಎಲ್ಲ ಮಾಡದ.